ನಮಸ್ತೆ ಪ್ರಿಯ ಸ್ನೇಹಿತರೆ, ಈ ದಿನ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಲಿದ್ದೇನೆ. ಈ ಒಂದು ಅದ್ಭುತವಾಗಿರುವಂತಹ ದೇವಾಲಯ ಹೊಸಪೇಟೆ ಹಾಗೂ ಹಂಪಿಯ ಮಾರ್ಗ ಮಧ್ಯದಲ್ಲಿ ಕಂಡುಬರುತ್ತದೆ. ಇದರ ವಿಶೇಷತೆ ಏನೆಂದರೆ ಇದನ್ನು ಅನಂತಾಶಯನ ದೇವಾಲಯ ಎಂದಲೂ ಹಾಗೂ ಅನಂತಾಶಯನ ಗುಡಿ ಎಂದಲೂ ಕರೆಯಲ್ಪಡುತ್ತದೆ. ಈ ದೇವಾಲಯ ಇರುವುದು ಮಲಪರ ಗುಡಿ ಎಂಬ ಗ್ರಾಮದಲ್ಲಿ. ಇದು ಮುಖ್ಯವಾಗಿ ಅನಂತ ಪದ್ಮನಾಭ ದೇವರಿಗಾಗಿ ಕ್ರಿಸ್ತ ಶಕ 1524ರಲ್ಲಿ ಈ ದೇವಾಲಯವನ್ನು ಕೃಷ್ಣದೇವರಾಯನು ನಿರ್ಮಿಸಿರುವುದಾಗಿ ಶಾಸನಗಳಲ್ಲಿ ತಿಳಿದು ಬರುತ್ತದೆ. ಹಾಗೆಯೇ ಶ್ರೀಕೃಷ್ಣ ದೇವರಾಯನು ತನ್ನ ಮಗನಾಗಿರುವಂತಹ ತಿರುಮಲ ರಾಯನಿಗಾಗಿ ಶಾಲೆ ಹಾಗೂ ಮಹಾರಾಯಪುರ ಎಂಬ ಒಂದು ಈ ಪ್ರಸ್ತುತ ದೇವಾಲಯವನ್ನು ಗ್ರಾಮವನ್ನಾಗಿ ನಿರ್ಮಿಸಿ ಅರ್ಚಕ ಸಮೂಹಗಳಲ್ಲಿ ಹಾಗೂ ಪೂಜೆ ಪುನಸ್ಕಾರಗಳೊಂದಿಗೆ ಜೀರ್ಣೋದ್ಧಾರ ಮಾಡಲ್ಪಡುತ್ತದೆ. ಹಾಗೆ ಈ ಒಂದು ಬೃಹದಾಕಾರವಾಗಿರ್ತಕ್ಕಂಥ ದೇವಾಲಯವು ವಿಭಿನ್ನವಾಗಿರ್ತಕ್ಕಂಥ ಕೆತ್ತನೆಗಳೊಂದಿಗೆ ಹಾಗೂ ವಿಭಿನ್ನ ಶೈಲಿಯ ಒಂದು ಕಲಾ ಕುಸುರಿಗೆ ವಿಶೇಷವಾಗಿರುತ್ತದೆ. ಇದು ಮುಖ್ಯವಾಗಿ ಉತ್ತರಾಭಿಮುಖವಾಗಿ ಈ ಬೃಹತ್ ದೇವಾಲಯವು ಆಯತಾಕಾರದ ಗರ್ಭಗುಡಿಯನ್ನು ಹೊಂದಿರುತ್ತದೆ. ಮೂಲ ಮೂರ್ತಿಯ ದರ್ಶನಕ್ಕಾಗಿ 3 ದ್ವಾರಗಳನ್ನು ಹೊಂದಿದೆ ಹಾಗೂ ಗರ್ಭ ಗೃಹದಲ್ಲಿ ಬಹು ದೊಡ್ಡದಾಗಿರುವ ಪೀಠವು ಹಾಗೂ ಶಯನರೂಪಿ ವಿಷ್ಣುವಿನ ಮೂರ್ತಿಗಾಗಿ ಮಾಡಿರುವುದು ಕಂಡುಬರುತ್ತದೆ. ಹಾಗೂ ಗರ್ಭಗೃಹದ ಮೇಲಿರುವ ಶಾಲಾ ಶಿಖರವು 10 ಮೀಟರ್ ಎತ್ತರವಾಗಿದ್ದು ವಿಜಯನಗರ ವಾಸ್ತುಶಿಲ್ಪಿಗಳ ಕಟ್ಟಡ ವಿನ್ಯಾಸದ ಪರಿಣಿತಿಯನ್ನು ಸೂಚಿಸುತ್ತದೆ. ಹಾಗೂ ವಾಸ್ತು ವಿನ್ಯಾಸವಾಗಿ ದೇವಾಲಯದ ಪೂರ್ವ ಭಾಗದಲ್ಲಿ ಒಂದು ಉತ್ಸವ ಮಂಟಪವಿದೆ. ಇದು ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಗಳು ಹಾಗೂ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತದೆ. ಹಾಗೂ 2 ಆಳವಾಗಿರ್ತಕ್ಕಂಥ ಬಾವಿಗಳು ಹಾಗೂ ನೈಋತ್ಯ ಭಾಗದಲ್ಲಿ ಒಂದು ದೇವಿಯ ದೇವಾಲಯವು ಮುಖ್ಯ ದೇಗುಲದ ಗರ್ಭಗೃಹದ ಉತ್ತರ ದಿಕ್ಕಿನಲ್ಲಿ 7 ಸ್ತಂಭಗಳು, ಮಂಟಪಗಳು, ಸಭಾಮಂಟಪಗಳು ಇತ್ಯಾದಿ ಅಲಂಕೃತವಾಗಿರ್ತಕ್ಕಂಥ ಶಿಲಾಶಾಸನಗಳನ್ನು ಈ ಒಂದು ದೇವಸ್ಥಾನ ಹೊಂದಿರುತ್ತದೆ. ಈ ದೇವಸ್ಥಾನದ ಮುಖ್ಯ ಶಿಖರವೆಂದರೆ ಅದು ಅತ್ಯದ್ಭುತ ಕಲಾಕುಸರಿಯ ಭಂಡಾರವೆಂದರೆ ತಪ್ಪಾಗಲಾರದು. ಧನ್ಯವಾದಗಳು. ಶುಭ ದಿನ.